ಮೈಕ್ರೋ ಫೈನಾನ್ಸ್ ಹಾವಳಿಗೆ ರಾಜ್ಯಾದ್ಯಂತ ಸಾಕಷ್ಟು ಜನ ಇವತ್ತು ಬಲಿಯಾಗಿದ್ದಾರೆ. ಸರ್ಕಾರ ಎಚ್ಚೆತ್ತುಕೊಂಡು ಒಂದಷ್ಟು ಕಠಿಣ ಕಾನೂನು ತೆಗೆದಕ್ಕೆ ಮುಂದಾಗಿತ್ತು. ಇಷ್ಟೆಲ್ಲ ಆದ್ಮೇಲೆ ಏನೇ ಆದ್ರೂ ಧನದಾಹಿಗಳಿಗೆ ಬ್ರೇಕ್ ಬೀಳಲ್ವಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಬಿಲ್ ಇದೆಲ್ಲ ದಿನೂ ಕೂಡ ತಡವಾಗುತ್ತೆ. ಸರ್ಕಾರಕ್ಕೆ ಫೈನಾನ್ಸ್ ಕಂಪನಿಗಳ ನಡೆ ಬಗ್ಗೆ ಟೆನ್ಷನ್ ಶುರುವಾಗಿದೆ. ಸರ್ಕಾರದ ನಡೆ ಬಗ್ಗೆ ಇವ್ರಿಗೆ ಟೆನ್ಷನ್ ಇರಬೇಕು, ಆದ್ರೆ ಇವ್ರಿಗೇನೆ ಇವ್ರು ಏನ್ ಮಾಡ್ತಾರೆ ಅಂತೇಳಿ ಸರ್ಕಾರಕ್ಕೆ ಭಯ ಶುರುವಾಗಿದೆ ಅಂತೆ. ಕಾನೂನು ಸಮರಕ್ಕೆ ಮುಂದಾಗುವಂತ ತಂತ್ರಗಾರಿಕೆಯನ್ನ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಂಸ್ಥೆಗಳು ಮುಂದಾಗ್ತಾ ಇದೆ ಅನ್ನೋದು ಉನ್ನತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಅವರ ನಡೆಯಿಂದ ಸರ್ಕಾರಕ್ಕೆ ಟೆನ್ಷನ್ ಅಂತೆ. ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅಂತೇಳಿ ಅದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಟೆನ್ಷನ್ ಇರಬೇಕು. ಇಲ್ಲಿ ನೋ, ಅದಾಗಿಲ್ಲ. ಸುಗ್ರೀವಾಜ್ಞೆ ತಂದ ಬಳಿಕವೂ ಕೂಡ ಅದಕ್ಕೆ ಕಡಿವಾಣ ಬೀಳುತ್ತೆ ಅಂತೇಳಿ ಭರವಸೆನೇ ಇಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತಾಡಿದ್ದಾರೆ. ಮೈಕ್ರೋ ಫೈನಾನ್ಸ್ಗೆ ಸರ್ಕಾರದಿಂದ ಮುಗುದಾರ ಬೀಳುತ್ತೆ, ಶೀಘ್ರದಲ್ಲೇ ಕಾನೂನನ್ನ ಜಾರಿ ಮಾಡ್ತೀವಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಮಾಡ್ತೀವಿ ಅಂತ RBI ನೀಡಿರುವ ಗೈಡ್ಲೈನ್ಸ್ ನಂತೆ ಕಾನೂನನ್ನ ಜಾರಿಗೆ ತರ್ತೀವಿ ಶೀಘ್ರದಲ್ಲೇ. ಅಷ್ಟರಲ್ಲಿ ಇವರು ಸ್ಟೇ ತಂದಿರ್ತಾರೆ. ಫೈನಾನ್ಸ್ ಅವರು ಕೋರ್ಟ್ಗೆ ಹೋಗ್ತಾರೆ, ಜನರ ಪರವಾಗಿ ನಾವಿದ್ದೀವಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್. ಆವಾಗ ಕೋರ್ಟಿಂದ ಸ್ಟೇ ತಂದಾದ್ಮೇಲೆ ಅಯ್ಯೋ ನಾವು ಕಾನೂನಿಗೆ ತಲೆ ಬಾಗ್ಲೇಬೇಕು ಅಂತ ಹೇಳ್ತಾರೆ. ನೋಡಿ ಏನ್ ಹೇಳಿದ್ದಾರೆ ಅಂತ ಕೇಳಿ. RBI ಕೊಟ್ಟಿರುವಂತ ಗೈಡ್ಲೈನ್ಸ್ ಅಂತೆ ಕಾನೂನು ಜಾರಿ ಮಾಡ್ತೀವಿ, ಫೈನಾನ್ಸ್ನವರು ಕೋರ್ಟ್ಗೆ ಹೋಗ್ತಾರೆ ಅಂತ. ಅವ್ರು ಕೋರ್ಟ್ಗೆ ಹೋಗೋದಕ್ಕಿಂತ ಮುಂಚೆ ನೀವು ಶೀಘ್ರದಲ್ಲೇ ಕಾನೂನನ್ನ ಜಾರಿಗೆ ತನ್ನಿ. ಯಾಕೆ ತರ್ತಿಲ್ಲ? ಯಾಕೆ ಅವ್ರಿಗೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೀರಾ? ಕಾನೂನನ್ನ ಜಾರಿಗೆ ತಂದಾದ್ಮೇಲೆ ಅವ್ರು ಕಾನೂನು ಸಮರ ಓಡಾಡ್ಲಿ. ನೀವು ಕಾನೂನು ತರೋದಕ್ಕಿಂತ ಮುಂಚಿತವಾಗಿ ಅವರು ಕೋರ್ಟ್ಗೆ ಹೋಗ್ತಾರೆ ಅಂತಂದ್ರೆ ಹೋಗ್ತಾರೆ ಅವರು. ನೀವು ತರೋದಕ್ಕಿಂತ ಮುಂಚೆ ಅಷ್ಟೇ ತರ್ತಾರೆ. ಅವಾಗ ನೀವೇನ್ ಹೇಳ್ತೀರಿ? ಅಯ್ಯೋ ನಾವು ಕಾನೂನಿಗೆ ಪ್ರತಿಯೊಬ್ರು ತಲೆ ಬಾಗ್ಲೇಬೇಕು ಅಂತೇಳಿ ಅಲ್ಲಿಗಲ್ಲಿ ಮುಗ್ದೋಗುತ್ತೆ ಕತೆ. ಕೇಳ್ಕತ್ತಮ್ ನಾಟಕ ಬಂದಲ್ಗೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ರಾಜ್ಯಾದ್ಯಂತ ಸಾಕಷ್ಟು ಜನ ಇವತ್ತು ಬಲಿಯಾಗಿದ್ದಾರೆ. ಸರ್ಕಾರ ಎಚ್ಚೆತ್ತುಕೊಂಡು ಒಂದಷ್ಟು ಕಠಿಣ ಕಾನೂನು ತೆಗೆದಕ್ಕೆ ಮುಂದಾಗಿತ್ತು. ಇಷ್ಟೆಲ್ಲ ಆದ್ಮೇಲೆ ಏನೇ ಆದ್ರೂ ಧನದಾಹಿಗಳಿಗೆ ಬ್ರೇಕ್ ಬೀಳಲ್ವಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಬಿಲ್ ಇದೆಲ್ಲ ದಿನೂ ಕೂಡ ತಡವಾಗುತ್ತೆ. ಸರ್ಕಾರಕ್ಕೆ ಫೈನಾನ್ಸ್ ಕಂಪನಿಗಳ ನಡೆ ಬಗ್ಗೆ ಟೆನ್ಷನ್ ಶುರುವಾಗಿದೆ. ಸರ್ಕಾರದ ನಡೆ ಬಗ್ಗೆ ಇವ್ರಿಗೆ ಟೆನ್ಷನ್ ಇರಬೇಕು, ಆದ್ರೆ ಇವ್ರಿಗೇನೆ ಇವ್ರು ಏನ್ ಮಾಡ್ತಾರೆ ಅಂತೇಳಿ ಸರ್ಕಾರಕ್ಕೆ ಭಯ ಶುರುವಾಗಿದೆ ಅಂತೆ. ಕಾನೂನು ಸಮರಕ್ಕೆ ಮುಂದಾಗುವಂತ ತಂತ್ರಗಾರಿಕೆಯನ್ನ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಂಸ್ಥೆಗಳು ಮುಂದಾಗ್ತಾ ಇದೆ ಅನ್ನೋದು ಉನ್ನತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಅವರ ನಡೆಯಿಂದ ಸರ್ಕಾರಕ್ಕೆ ಟೆನ್ಷನ್ ಅಂತೆ. ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅಂತೇಳಿ ಅದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಟೆನ್ಷನ್ ಇರಬೇಕು. ಇಲ್ಲಿ ನೋ, ಅದಾಗಿಲ್ಲ. ಸುಗ್ರೀವಾಜ್ಞೆ ತಂದ ಬಳಿಕವೂ ಕೂಡ ಅದಕ್ಕೆ ಕಡಿವಾಣ ಬೀಳುತ್ತೆ ಅಂತೇಳಿ ಭರವಸೆನೇ ಇಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತಾಡಿದ್ದಾರೆ. ಮೈಕ್ರೋ ಫೈನಾನ್ಸ್ಗೆ ಸರ್ಕಾರದಿಂದ ಮುಗುದಾರ ಬೀಳುತ್ತೆ, ಶೀಘ್ರದಲ್ಲೇ ಕಾನೂನನ್ನ ಜಾರಿ ಮಾಡ್ತೀವಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಮಾಡ್ತೀವಿ ಅಂತ RBI ನೀಡಿರುವ ಗೈಡ್ಲೈನ್ಸ್ ನಂತೆ ಕಾನೂನನ್ನ ಜಾರಿಗೆ ತರ್ತೀವಿ ಶೀಘ್ರದಲ್ಲೇ. ಅಷ್ಟರಲ್ಲಿ ಇವರು ಸ್ಟೇ ತಂದಿರ್ತಾರೆ. ಫೈನಾನ್ಸ್ ಅವರು ಕೋರ್ಟ್ಗೆ ಹೋಗ್ತಾರೆ, ಜನರ ಪರವಾಗಿ ನಾವಿದ್ದೀವಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್. ಆವಾಗ ಕೋರ್ಟಿಂದ ಸ್ಟೇ ತಂದಾದ್ಮೇಲೆ ಅಯ್ಯೋ ನಾವು ಕಾನೂನಿಗೆ ತಲೆ ಬಾಗ್ಲೇಬೇಕು ಅಂತ ಹೇಳ್ತಾರೆ. ನೋಡಿ ಏನ್ ಹೇಳಿದ್ದಾರೆ ಅಂತ ಕೇಳಿ. RBI ಕೊಟ್ಟಿರುವಂತ ಗೈಡ್ಲೈನ್ಸ್ ಅಂತೆ ಕಾನೂನು ಜಾರಿ ಮಾಡ್ತೀವಿ, ಫೈನಾನ್ಸ್ನವರು ಕೋರ್ಟ್ಗೆ ಹೋಗ್ತಾರೆ ಅಂತ. ಅವ್ರು ಕೋರ್ಟ್ಗೆ ಹೋಗೋದಕ್ಕಿಂತ ಮುಂಚೆ ನೀವು ಶೀಘ್ರದಲ್ಲೇ ಕಾನೂನನ್ನ ಜಾರಿಗೆ ತನ್ನಿ. ಯಾಕೆ ತರ್ತಿಲ್ಲ? ಯಾಕೆ ಅವ್ರಿಗೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೀರಾ? ಕಾನೂನನ್ನ ಜಾರಿಗೆ ತಂದಾದ್ಮೇಲೆ ಅವ್ರು ಕಾನೂನು ಸಮರ ಓಡಾಡ್ಲಿ. ನೀವು ಕಾನೂನು ತರೋದಕ್ಕಿಂತ ಮುಂಚಿತವಾಗಿ ಅವರು ಕೋರ್ಟ್ಗೆ ಹೋಗ್ತಾರೆ ಅಂತಂದ್ರೆ ಹೋಗ್ತಾರೆ ಅವರು.
ನೀವು ತರೋದಕ್ಕಿಂತ ಮುಂಚೆ ಅಷ್ಟೇ ತರ್ತಾರೆ. ಅವಾಗ ನೀವೇನ್ ಹೇಳ್ತೀರಿ? ಅಯ್ಯೋ ನಾವು ಕಾನೂನಿಗೆ ಪ್ರತಿಯೊಬ್ರು ತಲೆ ಬಾಗ್ಲೇಬೇಕು ಅಂತೇಳಿ ಅಲ್ಲಿಗಲ್ಲಿ ಮುಗ್ದೋಗುತ್ತೆ ಕತೆ. ಕೇಲ್ ಕಥಮ್ ನಾಟಕ ಬಂದಲ್ಗೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ರಾಜ್ಯಾದ್ಯಂತ ಸಾಕಷ್ಟು ಜನ ಇವತ್ತು ಬಲಿಯಾಗಿದ್ದಾರೆ. ಸರ್ಕಾರ ಎಚ್ಚೆತ್ತುಕೊಂಡು ಒಂದಷ್ಟು ಕಠಿಣ ಕಾನೂನು ತೆಗೆದಕ್ಕೆ ಮುಂದಾಗಿತ್ತು. ಇಷ್ಟೆಲ್ಲ ಆದ್ಮೇಲೆ ಏನೇ ಆದ್ರೂ ಧನದಾಹಿಗಳಿಗೆ ಬ್ರೇಕ್ ಬೀಳಲ್ವಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಬಿಲ್ ಇದೆಲ್ಲ ದಿನೂ ಕೂಡ ತಡವಾಗುತ್ತೆ. ಸರ್ಕಾರಕ್ಕೆ ಫೈನಾನ್ಸ್ ಕಂಪನಿಗಳ ನಡೆ ಬಗ್ಗೆ ಟೆನ್ಷನ್ ಶುರುವಾಗಿದೆ. ಸರ್ಕಾರದ ನಡೆ ಬಗ್ಗೆ ಇವ್ರಿಗೆ ಟೆನ್ಷನ್ ಇರಬೇಕು, ಆದ್ರೆ ಇವ್ರಿಗೇನೆ ಇವ್ರು ಏನ್ ಮಾಡ್ತಾರೆ ಅಂತೇಳಿ ಸರ್ಕಾರಕ್ಕೆ ಭಯ ಶುರುವಾಗಿದೆಯಂತೆ. ಕಾನೂನು ಸಮರಕ್ಕೆ ಮುಂದಾಗುವಂತ ತಂತ್ರಗಾರಿಕೆಯನ್ನ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಂಸ್ಥೆಗಳು ಮುಂದಾಗ್ತಾ ಇದೆ ಅನ್ನೋದು ಉನ್ನತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಅವರ ನಡೆಯಿಂದ ಸರ್ಕಾರಕ್ಕೆ ಟೆನ್ಷನ್ ಅಂತೆ. ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅಂತೇಳಿ ಅದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಟೆನ್ಷನ್ ಇರಬೇಕು. ಇಲ್ಲಿ ನೋ, ಅದಾಗಿಲ್ಲ. ಸುಗ್ರೀವಾಜ್ಞೆ ತಂದ ಬಳಿಕವೂ ಕೂಡ ಅದಕ್ಕೆ ಕಡಿವಾಣ ಬೀಳುತ್ತೆ ಅಂತೇಳಿ ಭರವಸೆನೇ ಇಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತಾಡಿದ್ದಾರೆ. ಮೈಕ್ರೋ ಫೈನಾನ್ಸ್ಗೆ ಸರ್ಕಾರದಿಂದ ಮುಗುದಾರ ಬೀಳುತ್ತೆ, ಶೀಘ್ರದಲ್ಲೇ ಕಾನೂನನ್ನ ಜಾರಿ ಮಾಡ್ತೀವಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಮಾಡ್ತೀವಿ ಅಂತ RBI ನೀಡಿರುವ ಗೈಡ್ಲೈನ್ಸ್ ನಂತೆ ಕಾನೂನನ್ನ ಜಾರಿಗೆ ತರ್ತೀವಿ ಶೀಘ್ರದಲ್ಲೇ. ಅಷ್ಟರಲ್ಲಿ ಇವರು ಸ್ಟೇ ತಂದಿರ್ತಾರೆ. ಫೈನಾನ್ಸ್ ಅವರು ಕೋರ್ಟ್ಗೆ ಹೋಗ್ತಾರೆ, ಜನರ ಪರವಾಗಿ ನಾವಿದ್ದೀವಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್. ಆವಾಗ ಕೋರ್ಟಿಂದ ಸ್ಟೇ ತಂದಾದ್ಮೇಲೆ ಅಯ್ಯೋ ನಾವು ಕಾನೂನಿಗೆ ತಲೆ ಬಾಗ್ಲೇಬೇಕು ಅಂತ ಹೇಳ್ತಾರೆ. ನೋಡಿ ಏನ್ ಹೇಳಿದ್ದಾರೆ ಅಂತ ಕೇಳಿ. RBI ಕೊಟ್ಟಿರುವಂತಹ ಗೈಡ್ಲೈನ್ಸ್ ಅಂತೆ ಕಾನೂನು ಜಾರಿ ಮಾಡ್ತೀವಿ, ಫೈನಾನ್ಸ್ನವರು ಕೋರ್ಟ್ಗೆ ಹೋಗ್ತಾರೆ ಅಂತೇಳಿ. ಅವ್ರು ಕೋರ್ಟ್ಗೆ ಹೋಗೋದಕ್ಕಿಂತ ಮುಂಚೆ ನೀವು ಶೀಘ್ರದಲ್ಲೇ ಕಾನೂನನ್ನ ಜಾರಿಗೆ ತನ್ನಿ. ಯಾಕೆ ತರ್ತಿಲ್ಲ? ಯಾಕೆ ಅವ್ರಿಗೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೀರಾ? ಕಾನೂನನ್ನ ಜಾರಿಗೆ ತಂದಾದ್ಮೇಲೆ ಅವ್ರು ಕಾನೂನು ಸಮರ ಓಡಾಡ್ಲಿ. ನೀವು ಕಾನೂನು ತರೋದಕ್ಕಿಂತ ಮುಂಚಿತವಾಗಿ ಅವರು ಕೋರ್ಟ್ಗೆ ಹೋಗ್ತಾರೆ ಅಂತಂದ್ರೆ ಹೋಗ್ತಾರೆ ಅವರು. ನೀವು ತರೋದಕ್ಕಿಂತ ಮುಂಚೆ ಅಷ್ಟೇ ತರ್ತಾರೆ. ಅವಾಗ ನೀವೇನ್ ಹೇಳ್ತೀರಿ? ಅಯ್ಯೋ ನಾವು ಕಾನೂನಿಗೆ ಪ್ರತಿಯೊಬ್ರು ತಲೆ ಬಾಗ್ಲೇಬೇಕು ಅಂತೇಳಿ ಅಲ್ಲಿಗಲ್ಲಿ ಮುಗ್ದೋಗುತ್ತೆ ಕತೆ. ಕೇಲ್ ಕಥಮ್ ನಾಟಕ ಬಂದಲ್ಗೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ರಾಜ್ಯಾದ್ಯಂತ ಸಾಕಷ್ಟು ಜನ ಇವತ್ತು ಬಲಿಯಾಗಿದ್ದಾರೆ. ಸರ್ಕಾರ ಎಚ್ಚೆತ್ತುಕೊಂಡು ಒಂದಷ್ಟು ಕಠಿಣ ಕಾನೂನು ತೆಗೆದಕ್ಕೆ ಮುಂದಾಗಿತ್ತು. ಇಷ್ಟೆಲ್ಲ ಆದ್ಮೇಲೆ ಏನೇ ಆದ್ರೂ ಧನದಾಹಿಗಳಿಗೆ ಬ್ರೇಕ್ ಬೀಳಲ್ವಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಬಿಲ್ ಇದೆಲ್ಲ ದಿನೂ ಕೂಡ ತಡವಾಗುತ್ತೆ. ಸರ್ಕಾರಕ್ಕೆ ಫೈನಾನ್ಸ್ ಕಂಪನಿಗಳ ನಡೆ ಬಗ್ಗೆ ಟೆನ್ಷನ್ ಶುರುವಾಗಿದೆ. ಸರ್ಕಾರದ ನಡೆ ಬಗ್ಗೆ ಇವ್ರಿಗೆ ಟೆನ್ಷನ್ ಇರಬೇಕು, ಆದ್ರೆ ಇವ್ರಿಗೇನೆ ಇವ್ರು ಏನ್ ಮಾಡ್ತಾರೆ ಅಂತೇಳಿ ಸರ್ಕಾರಕ್ಕೆ ಭಯ ಶುರುವಾಗಿದೆಯಂತೆ. ಕಾನೂನು ಸಮರಕ್ಕೆ ಮುಂದಾಗುವಂತ ತಂತ್ರಗಾರಿಕೆಯನ್ನ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಂಸ್ಥೆಗಳು ಮುಂದಾಗ್ತಾ ಇದೆ ಅನ್ನೋದು ಉನ್ನತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಅವರ ನಡೆಯಿಂದ ಸರ್ಕಾರಕ್ಕೆ ಟೆನ್ಷನ್ ಅಂತೆ. ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅಂತೇಳಿ ಅದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಟೆನ್ಷನ್ ಇರಬೇಕು. ಇಲ್ಲಿ ನೋ, ಅದಾಗಿಲ್ಲ. ಸುಗ್ರೀವಾಜ್ಞೆ ತಂದ ಬಳಿಕವೂ ಕೂಡ ಅದಕ್ಕೆ ಕಡಿವಾಣ ಬೀಳುತ್ತೆ ಅಂತೇಳಿ ಭರವಸೆನೇ ಇಲ್ಲ.